ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಲುಕಿಸೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆಯಾ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನದಲ್ಲಿ ಸಚಿವ ಕೃಷ್ಣ ಬೈರೇಗೌಡ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಎಂಬ ಅನುಮಾನವನ್ನ ಹಾಸನದಲ್ಲಿ ಕೃಷ್ಣ ಬೈರೇಗೌಡ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಹಗರಣ ಮುಂದಿಟ್ಟುಕೊಂಡು ಸರ್ಕಾರ ಅಸ್ಥಿರತೆಗೆ ಹುನ್ನಾರವನ್ನ ನಡೆಸಲಾಗ್ತಾ ಇದೆ. ತಪ್ಪಿತಸ್ಥರನ್ನ ಬಿಟ್ಟು ಬೇರೆಯವರ ತಲೆಗೆ ಕಟ್ಟೋದಕ್ಕೆ ಇಡಿ ಸಂಚನ್ನ ರೂಪಿಸಿದೆ. ಇದೀಗ ರಾಜಭವನವನ್ನ ದುರುಪಯೋಗ ಮಾಡಿಕೊಳ್ಳಲು ಕೂಡ ಯತ್ನಿಸ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಸಚಿವ ಕೃಷ್ಣ ಬೈರೇಗೌಡ ಮಾಡಿದ್ದಾರೆ. ಇಲ್ಲ ನೋಡಿ, ಪಕ್ಷದಲ್ಲಿ ಅವೆಲ್ಲ ನಮ್ಮ ವರಿಷ್ಠರ ಜೊತೆ ಮಾತುಕತೆ, ಸಂಪರ್ಕ ಹಾಗೂ ಕೋಆರ್ಡಿನೇಷನ್ ಇವೆಲ್ಲ ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ವರಿಷ್ಠರ ಜೊತೆ ಭೇಟಿ ಆಗಿದೆ. ಆದರೆ ರಾಜ್ಯದಲ್ಲಿ ಇವತ್ತು ಏನು BJPಯವರು ಮತ್ತು ಜನತಾದಳದವರು ಇಬ್ಬರೂ ಸೇರಿ ಏನೇ ಮಾಡಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡಬೇಕು, ಚುನಾಯಿತ ಸರ್ಕಾರವನ್ನು ಸಂವಿಧಾನದ ನೀತಿಗೆ ವಿರುದ್ಧವಾಗಿ ಬುಡಮೇಲು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಹಿಂದೆ ಹೇಳಿದ್ದೇವೆ, ಇಡಿ ಏನಿದೆ ಅದು BJPಯ ಒಂದು ರೀತಿ ಪೊಲಿಟಿಕಲ್ ವಿಂಗ್ ಆಗಿಬಿಟ್ಟಿದೆ. ಇಡಿ ಪೊಲಿಟಿಕಲ್ ಟೂಲ್ ಕಿಟ್ BJPಗೆ ಆಗಿಬಿಟ್ಟಿದೆ. ಮೊನ್ನೆ ಇಡಿನವರು ಬಂದು ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ತನಿಖೆ ಮಾಡ್ತೀವಿ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಇನ್ನೂ ಕೂಡ ಆ ರೀತಿಯಾದಂತಹ ಯಾವುದೇ ಪ್ರಾಸೆಸ್ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಅಧಿಕೃತವಾಗಿಯೂ ಕೂಡ ಇಡಿಯಿಂದ ಯಾವುದೇ ಮೂವ್ಮೆಂಟ್ ಆಗ್ತಿಲ್ಲ. ಹೀಗಿದ್ದೂ ಕೂಡ ನಡೆದೇ ಹೋಗಿದೆ ಅನ್ನೋ ರೀತಿಯಲ್ಲೇ ಸಚಿವರುಗಳು ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಆ ಹಿಂಟ್ ಅವ್ರಿಗೆ ಸಿಕ್ಕಿದೆಯಾ? ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಅಧಿಕೃತವಾಗಿ ಇಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ, ಮತ್ತೆ ಅಧಿಕೃತವಾದ ಮಾಹಿತಿಯನ್ನ ರಾಜಭವನದಲ್ಲೂ ಕೂಡ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಸಚಿವರುಗಳು ಕೂಡ ಇದು ರಾಜಭವನದ ಮೇಲೆ ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏಕೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಅದರ ಸುಳಿವು ಸಿಕ್ಕೇ ಈ ರೀತಿ ಆಗ್ತಾ ಇದೆ ಅಂತ. ಯಾಕೆಂದ್ರೆ ಜಾರ್ಖಂಡ್ ಅವರು ಇದು ವಿಚಾರದಲ್ಲಾಗಿರ್ಬೋದು, ಅಂದ್ರೆ ಹೇಮಂತ್ ಸೊರೇನ್ ಅವರ ವಿಚಾರದಲ್ಲಾಗಿರ್ಬೋದು, ಈ ಒಂದು ಪ್ರಕರಣದಲ್ಲೂ ಕೂಡ ಇಡಿ ಅದೇ ರೀತಿ ನಡೆದುಕೊಂಡಿದೆ ಅಂತ. ಹಾಗಾಗಿ ರಾಜ್ಯಪಾಲರ ಅನುಮತಿಯನ್ನ ಯಾವಾಗ ಬೇಕಾದ್ರೂ ಕೂಡ ಕೇಳ್ಬೋದು, ಮತ್ತೆ ಅದನ್ನ ಸೀಕ್ರೆಟ್ ಕೂಡ ಒಂದು ಇಟ್ಟಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಆ ರೀತಿಯ ಸಂಶಯವನ್ನ ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಮುಂದಿನ ವಾರ ಏನಾದ್ರೂ ಈ ಪ್ರಕ್ರಿಯೆಗಳು ನಡೆದಂತಹ ಸಂದರ್ಭದಲ್ಲಿ ಇಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ, ನಾವು ಕೊಟ್ಟಿದ್ದೇವೆ ಅಂತ ಕೂಡ ಮುಂದಿನ ದಿನಗಳ ರಾಜ್ಯಭವನದಿಂದ ಹೇಳ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ಬೋದು. ಹಾಗಾಗಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವ್ರನ್ನು ಕೂಡ ಕರೆದು ರಾಜ್ಯಪಾಲರು ವಿವರಣೆಯನ್ನ ಕೇಳಿದ್ರು. ಅಂದ್ರೆ ಮೂಡಾ ವಿರುದ್ಧ ಪ್ರತ್ಯೇಕವಾಗಿ ಆ ಒಂದು ಬಗ್ಗೆ ಇರತಕ್ಕಂತ ಒಂದು ಆರೋಪಗಳೇನಿತ್ತು ಅದ್ರ ಬಗ್ಗೆ ಕೂಡ ವಿವರಣೆ ಕೇಳಿದ್ರು. ಜೊತೆಗೆ ವಾಲ್ಮೀಕಿ ನಿಗಮದ ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಬಗ್ಗೆ ಕೂಡ ಸುದೀರ್ಘವಾಗಿ ರಾಜ್ಯಪಾಲರಿಗೆ ಸಿದ್ದರಾಮಯ್ಯನವರು ವಿವರಣೆಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಈ ಒಂದು ಆರೋಪ ಏನಿದೆ, ಈ ಆರೋಪದ ಬಗ್ಗೆ ರಾಜಭವನದಿಂದ ಯಾವ ರೀತಿ ಸ್ಪಷ್ಟನೆ ಬರುತ್ತೆ, ಅಥವಾ ನಿಜಕ್ಕೂ ಕೂಡ ಇಡಿ ಏನಾದ್ರೂ ಆ ರೀತಿಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುವಂತ ಏನಾದ್ರೂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ಅಥವಾ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥ ಕಾರಣಗಳಿಗೋಸ್ಕರ ಮುಂದಿನ ವಾರ ಇದಕ್ಕೆ ಕಾಯಲೇಬೇಕಾಗತ್ತೆ. ಹಾಗಾಗಿ ಮುಂದಿನ ವಾರ ಬೇರೆ ಏನಾದ್ರೂ ರಾಜಕೀಯ ಬೆಳವಣಿಗೆಗಳಾದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅದು ಸಿಎಂ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬರುತ್ತೆ ಅಥವಾ ಬೇರೆ ಯಾರ ಬುಡಕ್ಕೆ ಬರುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.